ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಸ್ನೋ ನೋಡ್ತಾ ಇರೋದು. ಹಾಗೆ ನೆನೆ ಸ್ನೋ ಸ್ಟಾರ್ಟ್ ಆಯಿತು, ಸ್ವಲ್ಪ ಈವ್ನಿಂಗ್ ಹಂಗೆ ಸ್ನೋ ಸ್ಟಾರ್ಟ್ ಆಯಿತು. ಸ್ವಲ್ಪ ಬರುತ್ತೆ ಹೋಗುತ್ತೆ ಅಂತ ಸುಮ್ಮನೆ ಆದ್ವಿ. ಬೆಳಿಗ್ಗೆ ಎದ್ದು ನೋಡಿದ್ರೆ ಓ ಮೈ ಗಾಡ್, ನನಗಂತೂ ಬೇರೆ ಯಾವುದೋ ಲೋಕದಲ್ಲಿದ್ದೀನಿ ಅಂತ ಅನ್ನಿಸ್ತಿತ್ತು. ಬೆಳಿಗ್ಗೆ 7 ಗಂಟೆಗೆ ಹೇಗೆ ಕಾಣಿಸ್ತಿದೆ ನೋಡಿ, ಇನ್ನ ಬೆಳಕು ಕೂಡ ಆಗಿಲ್ಲ. ಜನ ಕೆಲ್ಸಕ್ಕೆ ಹೋಗೋದಿಕ್ಕೆ ಕಾರ್ ಮೇಲಿರೋ ಸ್ನೋನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಹಾಗೆ ನಾವಿರೋ ಊರಲ್ಲಿ 16 ವರ್ಷ ಆದ್ಮೇಲೆ ಇಷ್ಟೊಂದು ಸ್ನೋ ಆಗಿರೋದಂತೆ. ಎಷ್ಟು ಸ್ನೋ ಆಗಿದೆ ಅಂತಂದ್ರೆ, ರೋಡ್ ಮೇಲಿರೋ ಸ್ನೋ ಏನಾದ್ರೂ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ವೆಹಿಕಲ್ಸ್ಗಳು ರೋಡ್ ಮೇಲೆ ಹೋಗಕ್ ಆಗ್ತಿರ್ಲಿಲ್ಲ. ಅಷ್ಟೊಂದು ಸ್ನೋಫಾಲ್ ಆಗಿದೆ ಇವತ್ತು. ಬೆಳಿಗ್ಗೆ 8 ಗಂಟೆಲಿ ಈ ತರ ಕಾಣಿಸ್ತಿದೆ ನೋಡಿ. ಸ್ನೋ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ, ನೀವು ನೋಡ್ತಿರ್ಬೋದು. ರೋಡಲ್ಲಿರೋ ಸ್ನೋನ ಕ್ಲಿಯರ್ ಮಾಡೋದು ಪಬ್ಲಿಕ್ ಅಥಾರಿಟಿಯ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅವರು ಫಸ್ಟ್ ಮೇನ್ ರೋಡ್ಸ್ ನ ಕ್ಲಿಯರ್ ಮಾಡ್ತಾರೆ, ಅದಾದ್ಮೇಲೆ ಸೆಕೆಂಡರಿ ರೋಡ್ಸ್ ನ ಕ್ಲಿಯರ್ ಮಾಡ್ತಾರೆ. ಆದ್ರೆ ನಮ್ಮನೆ ಕೆಳಗಡೆ ಸೈಡ್ ವಾಕ್ಸ್ ಅಲ್ಲೆಲ್ಲ ಇರೋ ಸ್ನೋನ ನಾವೇ ಕ್ಲಿಯರ್ ಮಾಡ್ಕೊಬೇಕು. ಉದಯ್ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಹೋಗಿ ಹಾಗೆ ಕೆಳಗಡೆ ನಿಂತ್ಕೊಂಡಿದ್ದಾರೆ. ಏನಕ್ಕಂದ್ರೆ ನಮ್ಮನೆ ಕೆಳಗಡೆ ಇರೋ ಸ್ನೋನ ಇನ್ನ ಕ್ಲಿಯರ್ ಮಾಡಿರ್ಲಿಲ್ಲ. ಬನ್ನಿ ಏನ್ ಮಾಡ್ತಾರೆ ಅಂತ ನೋಡೋಣ. ಎಷ್ಟಿದೆ ಇವತ್ತು ಕಾರ್ ತೆಗಿಯಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೋಡೋಕಂತರ ಸಕ್ಕತ್ತಾಗಿದೆ. ಇಲ್ಲಿ ಕಾರ್ ನೋಡಿ, ಕೆಳಗೆ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ ಸ್ನೋಯಿಂದ. ಆಚೆಗೆ ಹೋಗ್ತಿದೆಲ್ಲ ಕಾರ್ ಮೇಲ್ಗಡೆ ಎಷ್ಟೊತ್ತು ಕೂತಿದೆ ನೋಡಿ. ಸ್ನೋ ಕ್ಲೀನೇ ಮಾಡಿಲ್ಲ, ಹಂಗೆ ಹೋಗ್ತಿದ್ದಾರೆ. ತೆಗಿಯಕ್ಕಾಗ್ತಿಲ್ಲ, ಇನ್ನ ಸ್ನೋಫಾಲ್ ಆಗ್ತಾನೇ ಇದೆ. ನಿಮಗೆ ಕಾಣಿಸ್ತಿರ್ಬೋದಲ್ಲಿ. ಕಾರ್ ತೆಗಿಯಕ್ಕಾಗ್ತಿಲ್ಲ. ಸ್ನೋ ಏನೋ ತೆಗೆಯೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಸ್ವಲ್ಪ ತೆಗೆದಾದ್ಮೇಲೆ ಮತ್ತೆ ರೋಡ್ವರೆಗೂ ತೆಗಿಬೇಕು, ತುಂಬಾ ಟೈಮ್ ಆಗುತ್ತೆ, ಇದಾಗದಿರೋ ಕೆಲಸ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇಟ್ಟು ಬಂದು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟೊಂದು ಸ್ನೋ ಆಗಿದೆ, ಆದ್ರೂ ಮಕ್ಳಿಗಂತೂ ರಜೆ ಕೊಟ್ಟಿಲ್ಲ ನೋಡಿ. ನಾನಿವಾಗ ಸಿಯಾನ ಕಿಂಡರ್ ಗಾರ್ಟನ್ಗೆ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ಇವಳು ರೋಡ್ ಮಾಡಿರೋದಿದ್ರು ಫುಲ್ ಚಿನ್ನಿ ಬಾಯ್ಲಿ ರೋಡ್ ಇದೆ ತಾನೆ, ಇವಾಗ ರೋಡಿಗೆ ಬಾ. ಚಿನ್ನಿ ಸ್ಕೂಲ್ಗೆ ಹೋಗ್ಬೇಕು ಚಿನ್ನಿ. ರೋಡ್ ಮಾತ್ರ ಇಷ್ಟಷ್ಟೇ ಕ್ಲಿಯರ್ ಮಾಡಿದ್ದಾರೆ ಹೋಗೋದಿಕ್ಕೆ, ವೆಹಿಕಲ್ಸ್ ಎಲ್ಲ ಓಡಾಡೋದಿಕ್ಕೆ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದ. ಚೆನ್ನಾಗಿದಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಸ್ಕೂಲ್ಗೆ ಕಾಲೇಜಿಗೆ ಹೋಗೋರು ಹೋಗ್ಬೇಕು. ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಎಷ್ಟು ಸ್ನೋ ನೋಡಿ. ಇನ್ನು 6 ನಿಮಿಷ ಇದೆ ಸ್ಕೂಲ್ಗೆ ಹೋಗೋದಿಕ್ಕೆ. ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಯಾವುದೋ ಬೇರೆ ಲೋಕಕ್ಕೆ ಬಂದಂಗಿದೆ. ಮಿಸ್ಸಸ್ ಪೆಂಗ್ವಿನ್. ಚಿನಿ 4 minutes ಲೆಫ್ಟ್. ಚಿನಿ ಬೇಗ ನಡಿ. ಮಕ್ಕಳಂತೂ ಸ್ಕೂಲಿಗೆ ಹೋಗಕ್ಕೆ ರೆಡಿ ಇಲ್ಲ ಯಾರು, ಎಲ್ಲ ಸುಮ್ಮನೆ ಬಿದ್ದು ಹೋಗ್ತಾ ಇದ್ದಾರೆ. ವಾಟರ್ ಫ್ರೀಸ್ ಆಗಿಲ್ಲ. ವಾವ್, ಚಿನ್ನಿ ಮುಂದೆ ಹೋಗು. ಹೋಗ್ಬೋ ಈಗ ಮೇಲ್ಗಡೆ. ಇವ್ರ ಮನೆಯವ್ರು ಆಚೆನೆ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಸ್ನೋ ಏನು ಕ್ಲಿಯರೇ ಮಾಡಿಲ್ಲ, ಹಂಗೆ ಇದೆ. ಇದು ಮಕ್ಕಳು ಸ್ಕೂಲಿಗೆ ಹೋಗೋ ರೋಡ್ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿದ್ದಾರೆ ಈ ರೋಡ್ನ. ಬಟ್ ಮಧ್ಯ ರೋಡ್ ನೋಡಿ ಹೆಂಗಿದೆ ಅಂತ. ಅದಷ್ಟೇ ವೆಹಿಕಲ್ ಓಡಾಡಿ ಹಂಗಾಗಿದೆ. ಅದು ಬಿಟ್ಟರೆ ಎಷ್ಟು ಸ್ನೋ ಕಲೆಕ್ಟ್ ಆಗಿದೆ ಇಲ್ಲಿ ನೋಡಿ.
ಇಷ್ಟು ಎಲ್ಲ ಮನೆ ಮುಂದೆ ಇರೋ ಸ್ನೋನ ತೆಗ್ದಾಕ್ತಿರೋದೇನೋ ಇವಾಗ. ನಾನಿವಾಗ ಸಿಯನ್ನ ಕಿಂಡರ್ ಗಾರ್ಟನ್ಗೆ ಡ್ರಾಪ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಡ್ರಾಪ್ ಮಾಡಿ ಬರೋ ಅಷ್ಟರಲ್ಲೇ ಇಲ್ಲಿರೋ ಸ್ನೋ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ನೋಡಿ. ಮಕ್ಕಳುಗಳನ್ನ ಸ್ಟೋಲರಲ್ಲಿ ತಳ್ಕೊಂಡು ಬರೋದಿದೆಯಲ್ಲ, ಸಖತ್ ಕಷ್ಟ. ನಡ್ಸ್ಕೊಂಡು ಹೆಂಗೋ ಹೋಗ್ಬಿಡ್ಬೋದು, ಆದರೆ ಆ ಥರ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಮನೇಲಿ ಯಾರೂ ಇರಲ್ಲ, ಬಿಟ್ಟು ಬರೋಕ್ಕಾಗಲ್ಲ, ನಮ್ಮ ಜೊತೆನೇ ಕರ್ಕೊಂಡು ಬರಬೇಕು. ಹಿಂಗೆ ಸ್ನೋ ಇದ್ದರೆ ಗಾಡಿನ ಹೆಂಗೆ ತಳ್ಕೊಂಡು ಹೋಗೋಕ್ಕಾಗುತ್ತೆ ಹೇಳಿ? ಕಷ್ಟ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಲೆಡ್ಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತಂತೂ ಮಕ್ಕಳುಗಳಿಗೆ ಹಬ್ಬ. ಬಸ್ ಕ್ಯಾನ್ಸಲ್ ಆಗಿಲ್ಲ, ಬಸ್ಗಳು ಬರ್ತಾನೆ ಇದೆ ನೋಡಿ. ಎಷ್ಟು ಹೈಟಲ್ಲಿದೆ ಅಂತ ಕೆಳಗಡೆ ಕಾಲು ಹಾಕಿ ನೋಡೋಣ ಬನ್ನಿ. ಟೆಡನ್ ಟೆಡನ್ ಟೆಡನ್. ಎಸ್, ಇಷ್ಟು ಸ್ನೋ ಆಗಿರೋದು. ಒಂದು ರೌಂಡ್ ಹೋಗೇ ಬಂದ್ಬಿಡೋಣ. ರೆಡಿ? ಎಸ್, ಸ್ವಲ್ಪ ಇಲ್ಲಿ ಪರವಾಗಿಲ್ಲ. ಹಾಗೋಗಿ ನೋಡೇ ಬಿಡೋಣ ಏನಿದೆ ಅಂತ. ಗೊತ್ತು ಹೇಗಾಗಿದೆ ಇವಾಗ, ಇಷ್ಟು ಸ್ನೋ ಆದ್ಮೇಲೆ ಹೇಗಾಗಿದೆ ಅಂತ ನೋಡೋಣ. ಮಧ್ಯಾಹ್ನ ಆಗದೇನೆ ವೆಯ್ಟ್ ಮಾಡ್ತಾ ಇದ್ದೀನಿ ಸಿಯಾ ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಸಿಯನ್ ಕರ್ಕೊಂಡು ಬಂದು ಸಿಯನ್ ಜೊತೆ ಆಟ ಆಡೋದಕ್ಕೆ. ಟೆನಿಕ್ ಕಾಸ್ಟ್ ಬರಬೇಕು. ಸೂಪರಾಗಿ ಕಾಣಿಸ್ತಿದೆ. ವಾವ್, ಯಾವುದೋ ಫೇರಿಟೇಲ್ ವರ್ಲ್ಡ್ಗೆ ಎಂಟ್ರ್ ಆದಂಗಿದೆ. ರೆಡಿ? Said that they don't got a future like it burns. So give him something worse to kill his head with. Maybe forget somehow. Might be that another day she would have wished he stayed, but they're done. Sorry's won't be enough this time. Yeah, he's calling all his friends to get some action. ನಾನು ಆಟ ಆಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗಿತ್ತು. 9:30ಲಿ ನಮ್ಮನೆ ಕೆಳಗಡೆ ಇರೋ ಸ್ನೋನೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ನೋಡಿ. ಲಕ್ಕಿಲಿ ನಾವು ಮಾಡಲ್ಲ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿರೋರೆಲ್ಲ ದುಡ್ಡು ಹಾಕಿ ಬೇರೆಯವ್ರ ಜೊತೆ ಮಾಡಿಸ್ತಾರೆ. ಹಾಗೆ ಸ್ನೋ ರಿಮೂವ್ ಮಾಡೋದಕ್ಕೆ ಸ್ಯಾಂಡ್ ಅಥವಾ ಗ್ರಿಟ್ ನ ಹಾಕ್ತಾರೆ. ಸಾಲ್ಟ್ ಕೆಲವೊಂದ್ ಕಡೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗೆ ಟೈಮಿಂಗ್ಸ್ ಕೂಡ ಇರುತ್ತೆ, ಯಾವ ಟೈಮಿಂಗ್ಸ್ ಒಳಗಡೆ ನಾವು ಸ್ನೋನೆಲ್ಲ ಕ್ಲಿಯರ್ ಮಾಡಿರ್ಬೇಕು ಅಂತ ಹೇಳಿ. ನಾವೇನಾದ್ರೂ ಕ್ಲಿಯರ್ ಮಾಡದೆ ನಮ್ಮ ಮನೆ ಮುಂದೆ ಯಾರಾದ್ರೂ ಬಿದ್ರೆ ಅವರ ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಾವು ತಗೋಬೇಕಾಗುತ್ತೆ. ಬಟ್ ಕೆಲವೊಬ್ರು ಪ್ರೈವೇಟ್ ಇನ್ಶೂರೆನ್ಸ್ ಕೂಡ ತಗೊಂಡಿರ್ತಾರೆ. ನಾನಿವಾಗ ಸಿಯನ್ನ ಕಿಂಡರ್ ಗಾರ್ಟನ್ ಇಂದ ಕರ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಹೇಗಿತ್ತು ನೋಡಿ, ಇಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ, ಫುಲ್ ಕಂಪ್ಲೀಟ್ ಸ್ನೋ ಇತ್ತು. ಇವಾಗ ಸ್ನೋ ಎಲ್ಲ ಕ್ಲಿಯರ್ ಮಾಡಿದ್ದಾರೆ, ಓಡಾಡ್ಬೋದು. ಎಲ್ಲ ತೆಗೆದು ಈ ಕಡೆ ಸೈಡಿಗೆ ಹಾಕಿದ್ದಾರೆ. ಟೆಂಪ್ರೇಚರ್ ಏನೋ 1 ಡಿಗ್ರಿ ಇದೆ, ಬಟ್ ವಿಂಡ್ ಅದನ್ನ ಇನ್ನ ಕೂಲ್ ಮಾಡ್ತಿದೆ. ಅಂದರೆ -6 -7 ಫೀಲ್ಸ್ ಲೈಕ್ -6 -7 ಇದೆ. ಬೆಳಿಗ್ಗೆ ಮಾತ್ರ ಸೂಪರ್ ಫನ್ ಇತ್ತು. -6 ಟೆಂಪ್ರೇಚರ್, ಸ್ನೋ ಇಷ್ಟಾಗಿದೆ, ಆದರೂ ಕೂಡ ಫುಲ್ಲು ಹೆಂಗೆ ರನ್ ಮಾಡ್ತಿದ್ದಾರೆ. ಇಲ್ಲಿ ಏನಿತ್ತು ಸ್ನೋ ಅದು ಎಲ್ಲ ಕಲೆಕ್ಟ್ ಮಾಡಿ ಒಂದು ದೊಡ್ಡ ಬೆಟ್ಟ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಎಲ್ಲ ಈ ಥರ ಸ್ನೋನ ವಿಡಿಯೋ ಹಾಕಿ ಸ್ನೋ ರಿಯಾಲಿಟಿ ಇದೆಲ್ಲ ಹಿಂಗಿರುತ್ತೆ ಅಂತ ತೋರಿಸ್ತಿದ್ದಾರೆ. ಆ್ಯಕ್ಚುಲಿ ರಿಯಾಲಿಟಿ ಇದು ಸ್ನೋ, ಆ್ಯಕ್ಚುಯಲ್ ಸ್ನೋ ಇದು. ಸ್ನೋ ಬಿದ್ದಾಗ ಹಿಂಗೆ ಆಗೋದು. ಜನ ಮತ್ತು ವೆಹಿಕಲ್ಸ್ ಎಲ್ಲ ಓಡಾಡಿ ಈ ಥರ ಮಾಡಿರೋದು. ಸೊ ನಮ್ಮಿಂದ ಸ್ನೋ ಹಂಗಾಗಿದೆ, ಸ್ನೋಯಿಂದ ಸ್ನೋ ಆ ಥರ ಆಗಿರಲ್ಲ. ರಿಯಾಲಿಟಿ ಏನಿದೆ ಇದೇನೆ. ಸ್ನೋ ಬ್ಯೂಟಿಫುಲ್, ಯಾವಾಗಲೂ ಬ್ಯೂಟಿಫುಲ್ ಆಗೇ ಇರುತ್ತೆ ಸ್ನೋ. ಜನ ಗರ್ಕೆ ಮೇಲೆ ನಡೆದ್ರೆ ಗರ್ಕೆನೇ ಬೆಳೆಯೋದಿಲ್ವಂತೆ.
ಇನ್ನು ಸ್ನೋ ಯಾವ ಲೆಕ್ಕ, ನಾವು ಸ್ನೋ ಮೇಲೆ ಓಡಾಡಿದ್ರೆ, ವೆಹಿಕಲ್ಸ್ ಓಡಾಡಿದ್ರೆ ಸ್ನೋ ಹಾಳಾಗದೇ ಇರುತ್ತಾ, ಗಲೀಜಾಗೇ ಆಗುತ್ತೆ. ವೈಟ್ ಇದ್ದಿದ್ದು ಬ್ಲ್ಯಾಕ್ ಆಗೇ ಆಗುತ್ತೆ. ಸ್ನೋನ ಯಾರೂ ಬ್ಲೇಮ್ ಮಾಡಿಬಿಡಿ, ಸ್ನೋ ಬ್ಯೂಟಿಫುಲ್, ಯಾವುದ್ರ ಮೇಲೆ ಬಿದ್ರೂ ಬ್ಯೂಟಿಫುಲ್ ಆಗೇ ಇರುತ್ತೆ ಸ್ನೋ. ಏನಂತೀರಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಹೇಳಿ. ಬೆಳಿಗ್ಗೆನೇ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದು ಒಳ್ಳೇದಾಯಿತು ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟು ಸ್ನೋ ಇತ್ತು, ಹೇಗಿತ್ತು ಅಂತೆಲ್ಲ ನಿಮಗೆ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಇವಾಗ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ಬೆಳಿಗ್ಗೆ ಹೋಗಿದ್ದು ರೋಡ್ ಹೇಗಿತ್ತು, ಇವಾಗ ಹೇಗೆ ಆಗಿದೆ ಅಂತ. ನೋಡಿ ಬೆಳಿಗ್ಗೆ ಇಲ್ಲಿ ಸಿಯಾ ನಾನು ಸ್ಲೈಡ್ ಮಾಡ್ತೀನಿ ಅಂತೆಲ್ಲ ಹತ್ಕೊಂಡು ಹೋಗ್ತಿದ್ಲಲ್ಲ, ಆ ಪ್ಲೇಸ್ ಇದು. ನೋಡಿದ್ರೆ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಸಿಯನ ಕಿಂಡರ್ ಗಾರ್ಡನ್ ಹತ್ರ ಬಂದೆ ನಾನು. ಇಲ್ಲೇ ಸ್ಟಾರ್ಟ್ ಆಯಿತು. ಚಿನ್ನಿ ಸಾಕು, ಈ ಕಡೆ ಬಾ. ಎಲ್ಸಂತೆ ಸ್ನೋ ಅಲ್ಲಿ ಹಂಗೇನೆ ಮನೇಲಿ ಬೆಡ್ ಮೇಲ್ಗಡೆ ಬಿದ್ದು ಹೊರಳಾಡ್ತಾರಲ್ಲ, ಹಂಗೆ ಸ್ನೋ ಮೇಲ್ಗಡೆ ಬಿದ್ದು ಹೊರಳಾಡ್ತಿದ್ದಾಳೆ. ಸಖತ್ ಎಂಜಾಯ್ ಮಾಡಿದಾಳೆ, ಸಖತ್ ಫನ್ ಇತ್ತು. ಸ್ನೋಫಾಲ್ ಆದಾಗ ಸ್ನೋ ಒಳಗಡೆ ನಮ್ಮ ಫೇಸ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಗೊತ್ತಾ? ಬನ್ನಿ ತೋರಿಸ್ತೀರಿ. ನಾನು ಫೇಸ್ ಹಾಕ್ತಿದ್ದೀನಿ ಇವಾಗ. ಒಳಗೆ ಹೋಗ್ಬೇಕು. ಇಲ್ಲಿ ವಾವ್, ಸಿಯನ್ ಫೇಸ್. ಸ್ನೋ 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 ಸ್ನೋ. ಇವಳಂತೂ ಮಂಕಿ ಆಗಿದ್ದಾಳೆ. ಬಾಲ ಹಾಕ್ಬೇಕು ಇವಳಿಗೊಂದು. ಓ ರ್ಯಾಬಿಟ್ ಅಂತೆ. ಇಲ್ಲಂತೂ ಯಾರೂ ಓಡಾಡಿಲ್ಲ ನೋಡಿ. ಇಲ್ಲಿ ಸ್ನೋ ಬಂದಾಗಿಂದನೂ ಯಾರೂ ಓಡಾಡಿಲ್ಲ, ಅದಕ್ಕೆ ಹಂಗೆ ಇದೆ. ಸಾಕಲ್ಲ? ಸ್ನೋಮ್ಯಾನ್ ಫುಲ್ಲು ದೊಡ್ಡದಾಗ್ಬಿಟ್ಟಿದೆ. ಇವಾಗ ಸಿಯಂಗೆ ಇನ್ನೂ ಬಿಗ್ ಮಾಡಬೇಕಂತೆ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಇದಾಗ್ತಾ ಇದ್ದಾಳೆ. ಸ್ನೋ ಕ್ಯಾಪ್ ಅಂತೆ. ಹಲೋ. ಅವ್ರ ಟೀಚರ್ ಸಿಕ್ಕಿದ್ರು ಅಂತ ಓಡೋದ್ಲು ಹಂಗೆ. ಹೇಗಿದೆ ವಿಂಟರ್ ವಂಡರ್ಲ್ಯಾಂಡ್? ನಾನಂತೂ ಇಷ್ಟೊಂದು ಸ್ನೋನ ಫಸ್ಟ್ ಟೈಮ್ ನೋಡ್ತಿರೋದು. ಸೂಪರ್ ಆಗಿದೆ ಮಾತ್ರ, ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋದಂಗಿದೆ ನನಗಂತೂ. ಹಾಗೆ ಈ ಥರ ವ್ಲಾಗ್ನ ನಾನು ಯಾವತ್ತೂ ಮಾಡಿರಲಿಲ್ಲ, ಬಟ್ ಫಸ್ಟ್ ಟೈಮ್ ಇಷ್ಟೊಂದು ಸ್ನೋ ನೋಡಿದಾಗ ನಾನು ಯಾಕೊಂದು ವ್ಲಾಗ್ ಮಾಡಬಾರ್ದು, ಹೇಗೂ ಇವತ್ತು ಫ್ರೀ ಇದ್ದೀನಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟೊಂದು ಸ್ನೋ ಆದಾಗ ಇಲ್ಲಿನ ಲೈಫ್ ಹೇಗಿರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಬಂದಿರುತ್ತೆ ಅಂತ ಅನ್ಕೊತೀನಿ ನಿಮಗೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ safe. Bye 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 from Winter Wonderland.